ಅಮೌಂಟ್ ಕೊಟ್ಟರು. ಇದೆಲ್ಲ ಕ್ರೋಢೀಕರಿಸಿ ಇವತ್ತು ಮಕ್ಕಳಿಗೆ ವಾಪಸ್ ಕೊಡ್ಬೇಕು ಅನ್ನೋ ಸಂದರ್ಭಕ್ಕೆ ನಾನು ಬಂದಾಗ ಯಾರು ಕೊಡ್ಬೇಕು ಅಂತ ಪ್ರಶ್ನೆ ಬಂತು. ಯಾರು ಕೊಡ್ಬೇಕು ಅಂತ ಪ್ರಶ್ನೆ ಬೇಕು. ಫ್ರೀ ಅಂದ್ರೆ ಫೋನ್ ಮಾಡಿ ನಾನು ಕೊಟ್ಟು ಅಂತ ಹೇಳ್ತಾರೆ. ಫ್ರೀ ಲ್ಯಾಪ್ಟಾಪ್ ಅಂದ್ರೆ ನಾನೊಂದು ನಮ್ಮ ಮಕ್ಕಳು ಅಂತ ಕೇಳ್ತಾ ಇದ್ದೆ. ಸೊ ಅದಕ್ಕೆ ನಾನು ತೀರ್ಮಾನ ಮಾಡಿ ಒಂದು 4 ಜನ ನುರಿತ ಒಂದು ನಮ್ಮ ಆಫೀಸರ್ನ ನಾವು ಆಯ್ಕೆ ಮಾಡ್ಕೊಂಡು ಸೊ ಬೀರ್ ಮುಖಾಂತರ ಲೀಸ್ಟ್ ಪ್ಯಾಕ್ ಮಾಡಿ ನಾನು ಕನ್ನಡ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಮೊದಲು ಪ್ರಾಧಾನ್ಯತೆ ಕೊಡಿ, ಕನ್ನಡ ಶಾಲೆ ಓದಿರ್ತಕ್ಕಂಥ ಮಕ್ಕಳಿಗೆ ಮೊದಲು ಆದ್ಯತೆ ಕೊಡಿ, ಆಮೇಲೆ 10 ಜನ ಟಾಪ್ ನನ್ನ ಕನ್ನಡದಿಂದ ಮತ್ತೆ ಪ್ರೈವೇಟ್ ಸ್ಕೂಲ್ ಓದಿರ್ತಕ್ಕಂಥ ಮಕ್ಕಳಿಗೆ ಆದ್ಯತೆ ಕೊಡಿ, ಗ್ರಾಮೀಣ ಮಕ್ಕಳಿಗೂ ಆ ಟೌನ್ ಮಕ್ಕಳಿಗೂ ಕೂಡ ಎಲ್ಲ ಸೇರಿ ಕೊಟ್ಟು ಟಾಪ್ 10 ಆಯ್ಕೆ ಮಾಡ್ಕೊಂಡು ಯಾರು ದೋಷ ಬರ್ದಂಗೆ ಯಾರು ಮೋಸ ಆಗ್ದಂಗೆ ಇದನ್ನ ಕೊಡ್ತಾ ಇದ್ವಿ. ಸಾಕಷ್ಟು ಜನ ಫೋನ್ ಮಾಡಿ ನನ್ನ ಮಗ ಬೆಂಗಳೂರು ಹೋಗ್ತಾವೆ, ನನ್ನ ಮಗ ಚೆನ್ನಾಗಿ ಕೊಡಿ ಅಂತ. ಸೊ ನಮ್ಮ ಸ್ಟೇಟ್ಸ್ ಅನ್ನು ಬಿಟ್ಟು ಬೇರೆ ಸ್ಕೂಲ್ಸ್ಗೆ ನಾವು ಕೊಡೋದಿಲ್ಲ ಅಂತ ಹೇಳಿದ್ವಿ. ಆಗ ಕೊಡ್ತಾ ಇರೋದು ನಾವು ಲೀಸ್ಟ್ ಮಾಡಕ್ ಹೋದ್ರೆ ಬಹುಶಃ ಅದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇತ್ತು. ಅದರಿಂದ ಇವತ್ತು ಏನು ನಮ್ಮ ವಿಭಾಗ ತಾಲೂಕಲ್ಲಿ ಇವತ್ತು ನನ್ನ ಹುಟ್ಟಿದಪ್ಪ ಮತ್ತು ನನ್ನ ವಿಶೇಷ ನನ್ನ ಧರ್ಮಪತ್ನಿ ಇವತ್ತು ಕೂಡ ಹುಟ್ಟಿದಪ್ಪ, ಇಬ್ಬರು ಹುಟ್ಟಿದಪ್ಪ. ಅದರಿಂದ ಇವತ್ತು ನನಗೆ ಶಕ್ತಿ ತುಂಬಿರ್ತಕ್ಕಂಥ ನನ್ನ ಧರ್ಮಪತ್ನಿ. ಸೊ ಅದರಿಂದ ಹೀಗೆ ಪ್ರೇರಣೆ ಕೊಟ್ಟಿದ್ದು ನನ್ನ ಧರ್ಮಪತ್ನಿ. ಸೊ ದಯವಿಟ್ಟು ನಿಮ್ಮೆಲ್ಲ ಆಶೀರ್ವಾದ ನನಗೂ ನನ್ನ ಮಕ್ಕಳು ನಮ್ಮ ಧರ್ಮಪತ್ನಿ ಇಡೀ ನನ್ನ ಕುಟುಂಬಕ್ಕೆ ಇಡಲಿ ಅಂತ ನಾನು ಬಯಸ್ತಾ ಇವತ್ತೇನು ಚಿಕ್ಕ ಕಾರ್ಯಕ್ರಮದಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ.